ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಇವತ್ತಿನ ಒಂದು ವಿಷಯ ಬಂದು ಅನೇಕ ಜನರ ಪ್ರಶ್ನೆ, ಭಕ್ತಿಯೋಗ ಒಳ್ಳೆಯದಾ, ಸಾಧನೆ ಮಾಡೋದಕ್ಕೆ ಕರ್ಮಯೋಗ ಒಳ್ಳೆಯದಾ, ಜ್ಞಾನಯೋಗ ಒಳ್ಳೆಯದಾ, ರಾಜಯೋಗ ಒಳ್ಳೆಯದಾ, ಯಾವುದು ಒಳ್ಳೆಯದು, ಯಾವುದು ಶ್ರೇಷ್ಠ ಎಂಬ ಪ್ರಶ್ನೆ ಒಬ್ಬರು ಮುಂದಿಟ್ಟಿದ್ದಾರೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಉತ್ತರ ಕೊಡೋದು ಸ್ವಲ್ಪ ಕಷ್ಟ. ಯಾಕಂದರೆ ಭಗವಂತ ಭಕ್ತಿಗೆ ಒಲಿಯೋದು, ಶ್ರದ್ಧೆ ಮತ್ತು ಭಕ್ತಿ ಇದ್ರೇ ಭಗವಂತನ ಒಲಿಮೆ ಆಗೋದು. ಹಾಗೆ ಭಕ್ತಿ ಇಲ್ಲದಂತಹ ಜ್ಞಾನ ಶುಷ್ಕ. ಕೇವಲ ಭಕ್ತಿ ಇಲ್ಲದೆ ಬರೀ ಕೇವಲ ಜ್ಞಾನ ಇದ್ದರೂ ಕೂಡ ಅದು ಶುಷ್ಕ, ಪ್ರಯೋಜನ ಇಲ್ಲ. ಹಾಗೆ ಕರ್ಮನೂ ಅಷ್ಟೇ, ಭಕ್ತಿ ಮತ್ತು ಜ್ಞಾನ ಒಳಗೊಂಡಂತಹ ಒಂದು ಕರ್ಮ ಅದು ಅವನ ಚಿತ್ತಶುದ್ಧಿಗೆ ಕಾರಣ ಆಗುತ್ತೆ. ಹಾಗೆ ರಾಜಯೋಗ ಅಥವಾ ಯೋಗದ ವಿಚಾರಕ್ಕೆ ಬಂದಾಗ ಅದು ಹಂತಗಳನ್ನು ತಲುಪಿದ ನಂತರ ಭಕ್ತಿ, ಕರ್ಮ, ಜ್ಞಾನ ಈ ಮೂರು ಹಂತಗಳನ್ನು ವ್ಯಕ್ತಿ ತಟಾದ ನಂತರ ಯೋಗ ಮಾರ್ಗ ಬರುತ್ತೆ. ಇವತ್ತು ಭಕ್ತಿ ಮಾರ್ಗದಲ್ಲಿರೋರು ಕೇವಲ ನೀನು ಭಗವಂತನ ನಾಮಸ್ಮರಣೆ ಮಾಡಿಬಿಡು, ನೀನು ಮುಕ್ತನಾಗಿ ಹೋಗ್ತೀಯಾ, ನಾಮ ಜಪ ಮಾಡು, ನೀನು ಮುಕ್ತನಾಗಿ ಹೋಗ್ತೀಯಾ ಅಂತಂದು ಅವರು ಹೇಳ್ತಾರೆ. ಯಾಕಂದರೆ ಏನೂ ಮಾಡದೇ ಇರೋರಿಗೆ ಒಂದಿಟ್ಟು ಭಗವಂತನ ಒಂದು ಜಪನಾದ ಮಾಡೋದರಿಂದ ಒಂದು ಶಾಂತಿ, ನೆಮ್ಮದಿ ಸಿಗುತ್ತೆ. ಈಗ ಹೇಳ್ತಾರೆ, ಒಂದು ಸಲ ನೀನು ಕೃಷ್ಣನ ನಾಮವನ್ನು ಜಪಿಸಿಬಿಡು, ನಿನ್ನ ಜನ್ಮಾಂತರದ ಪಾಪಕರ್ಮ ಪರಿಹಾರ ಆಗಿಬಿಡುತ್ತೆ ಅಂತಂದು ಹೇಳ್ತಾರೆ. ಇದನ್ನೇ ಸತ್ಯ ಅಂತ ತಿಳ್ಕೊಂಡ್ರೆ ಭಾಳ ಇದಾಗುತ್ತೆ. ಯಾಕಂದರೆ ಮಾಡಬಾರ್ದೆಲ್ಲ ಮಾಡಿ ಮತ್ತು ಕೃಷ್ಣ ಅಂದುಬಿಟ್ರೆ, ಮತ್ತು ಮಾಡಬಾರ್ದೆಲ್ಲ ಮಾಡಿ ಮತ್ತು ಕೃಷ್ಣ ಅಂದುಬಿಟ್ರೆ ಅದು ಆಗಲ್ಲ. ಅದು ಒಂದು ಶ್ರದ್ಧೆ, ಭಗವಂತನ ಮೇಲೆ ಭಕ್ತಿ ಶ್ರದ್ಧೆ ಮೂಡಿಸುವುದಕ್ಕೆ ಆ ರೀತಿ ಹೇಳಿರ್ತಾರೆ. ಆಮೇಲೆ ಒಂದು ಸಲ ನೀನು ಈ ಪುರಾಣವನ್ನು ಕೇಳಿಬಿಡು, ಅಥವಾ ಈಗ ಕೆಲವೊಂದು ಪುರಾಣಗಳಿದ್ದಾವೆ, ಅದರಲ್ಲಿ ಮುಖ್ಯವಾಗಿದ್ದು ಭಾಗವತ ಪುರಾಣ. ಯಾರು ಈ ಭಾಗವತ ಪುರಾಣವನ್ನು ಕೇಳ್ತಾರೋ ಅಥವಾ ಯಾರು ಭಗವದ್ಗೀತೆಯನ್ನು ಕೇಳ್ತಾರೋ ಅವರ ಪಾಪವನ್ನು ಪರಿಹಾರ ಮಾಡ್ಕೊತಾರೆ, ಪುಣ್ಯ ಸಂಪಾದನೆ ಮಾಡ್ತಾರೆ, ಪುಣ್ಯ ಸಂಪಾದನೆ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಶ್ರವಣ ಮಾಡಿದ ತಕ್ಷಣ ಅವರು ಮುಕ್ತರಾಗಕ್ಕೆ ಸಾಧ್ಯನಾ? ಭಗವದ್ಗೀತೆ ಶ್ರವಣ ಮಾಡಿದ ತಕ್ಷಣ, ಆಮೇಲೆ ಭಾಗವತ ಪುರಾಣಗಳನ್ನು ಶ್ರವಣ ಮಾಡಿದ ತಕ್ಷಣ ಅವರು ಮುಕ್ತರಾಗಕ್ಕೆ ಸಾಧ್ಯನಾ? ಅದು ಆಗಲ್ಲ. ಆದರೆ ಪ್ರಾರಂಭದಲ್ಲಿ ಅವರನ್ನು ಒಂದು ಆಧ್ಯಾತ್ಮಿಕ ಮಾರ್ಗಕ್ಕೆ ತೆಗೆದುಕೊಂಡು ಬರುವುದಕ್ಕೆ ಇವೆಲ್ಲ ಮಹಾತ್ಮರುಗಳು ಇವೆಲ್ಲ ಹೇಳ್ತಾರೆ. ಅಂದರೆ ನಾಮ ಜಪ ಮಾಡು, ಭಜನೆ ಮಾಡು, ಜಪ ಮಾಡು ಅಂತ ಹೇಳ್ತಾರೆ. ಅಂದರೆ ಪ್ರಪಂಚದಿಂದ ಅವನು ಹೊರಮುಖ ಆಗಿರ್ತಾನಲ್ವ, ಅವನು ಹೇಗಾದರೂ ಮಾಡಿ ಒಳಗಡೆ ಕರ್ಕೊಳ್ಳೋಕ್ಕೋಸ್ಕರ ಭಕ್ತಿ ಎಂಬುದು ಭಾಳ ಶ್ರೇಷ್ಠ. ಭಕ್ತಿ ಬೇಕೇ ಬೇಕು. ಅದು ಭಕ್ತಿ ಶಿವನ ಮೇಲೆ ಇರಲಿ, ನಾರಾಯಣ ಮೇಲೆ ಇರಲಿ, ದೇವಿ ಮೇಲೆ ಇರಲಿ, ಇನ್ನು ಯಾವುದೇ ದೇವತೆಗಳ ಮೇಲೆ ಆಗಿರ್ಬೋದು. ಮೊದಲು ವ್ಯಕ್ತಿ ಭಕ್ತನಾಗಬೇಕು. ಶ್ರದ್ಧಾ ಮತ್ತು ಭಕ್ತಿಯಿಂದ ಅವನು ಭಗವಂತನಲ್ಲಿ ಸಮರ್ಪಣಾ ಭಾವ, ಶರಣಾಗತಿ ಭಾವ ಹೊಂದಬೇಕು.
ಇದು ಭಕ್ತಿ ಯೋಗದಲ್ಲಿ ಮೊದಲೇದು. ತದನಂತರ ಅವನು ಕೇವಲ ಭಕ್ತಿ ಅಲ್ಲಿಗೆ ನಿಲ್ಲಬಾರ್ದು, ಅವನು ಕರ್ಮವನ್ನು ಮಾಡಬೇಕು. ಯಾರಿಗಾಗಿ? ಲೋಕ ಹಿತಕ್ಕಾಗಿ, ಜಗತ್ತಿನ ಹಿತಕ್ಕಾಗಿ ಮತ್ತು ಭಗವಂತನಿಗಾಗಿ ಕರ್ಮಗಳನ್ನು ಮಾಡಬೇಕು. ಅವು ಕರ್ಮ ಹೇಗಿರಬೇಕು? ನಿಷ್ಕಾಮವಾಗಿರಬೇಕು. ಅದರಲ್ಲಿ ಅವನ ಸ್ವಾರ್ಥ ಇರಬಾರ್ದು. ಅಂಥ ಒಂದು ಕರ್ಮ ಭಗವಂತನಿಗೆ ಸ್ವೀಕೃತ ಆಗುತ್ತೆ. ಆಗ ಅವನ ಚಿತ್ತ ಶುದ್ಧಿಯಾಗಕ್ಕೆ ಪ್ರಾರಂಭವಾಗುತ್ತೆ. ಇದರಲ್ಲಿ ಕೂಡ ಅನೇಕ ಜನ ಕರ್ಮ ಮಾಡ್ತಾನೇ ಇರ್ತಾರೆ. ಅವರು ಏನು ಹೇಳ್ತಾರೆ ಅಂದರೆ ಕರ್ಮಯೋಗನೇ ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕಂದರೆ ಅವರು ಅದನ್ನೇ ಮಾಡಿರ್ತಾರೆ, ಅದನ್ನೇ ಹೇಳ್ತಾರೆ, ಕರ್ಮದಿಂದ ಭಗವಂತನ ಪಡಿಬೋದು ಅಂತಂದು ಅವ್ರು ಹೇಳ್ತಾರೆ. ಸರಿ, ಇದು ಕರ್ಮಯೋಗದಿಂದ ಚಿತ್ತಶುದ್ಧಿ ಆಗುತ್ತೆ. ಆದರೆ ಅವರು ಮುಂದೆ ಕಾಲಾಂತರದಲ್ಲಿ ಮುಂದೆ ಅವರ ಜ್ಞಾನಕ್ಕೆ ಕಾಲಿಡ್ತಾರೆ, ಜ್ಞಾನಯೋಗಕ್ಕೆ. ಇಲ್ಲಿ ಒಬ್ಬ ಸಾಧಕ ಮೊದಲು ಭಕ್ತಿ ಯೋಗದಲ್ಲಿ ಇರ್ತಾನೆ, ಭಕ್ತಿ ಮಾಡ್ತಾನೆ, ಭಗವಂತನ ಮೇಲೆ ಭಕ್ತಿ ಮಾಡ್ತಾನೆ. ಭಕ್ತಿ ಮಾಡ್ತಾ ಮಾಡ್ತಾ ಯಾವ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಮುಂದೆ ಕರ್ಮಯೋಗಕ್ಕೆ ಇಳಿತಾನೆ. ಚಿತ್ತಶುದ್ಧಿ, ಕರ್ಮವನ್ನು ಕಳ್ಕೊಳಕ್ಕೆ, ಚಿತ್ತಶುದ್ಧಿ ಮಾಡಿಕೊಳಕ್ಕೆ ಕರ್ಮಯೋಗದಲ್ಲಿ ಇಳಿತಾನೆ. ಕರ್ಮ ಮಾಡ್ತಾ ಮಾಡ್ತಾ ಚಿತ್ತಶುದ್ಧಿ ಆಗುತ್ತೆ. ಆವಾಗ ಅವನಿಗೆ ಜ್ಞಾನ ಅನುಕೂಲವಾಗುತ್ತೆ. ಅವನು ಜ್ಞಾನಯೋಗದಲ್ಲಿ ಜಗತ್ತು ಅಂದರೆ ಏನು, ಈ ಜೀವನ ಅಂದರೆ ಏನು, ಜಗತ್ತು, ಜೀವ, ಜಗತ್ತು, ಇದರ ಬಗ್ಗೆ ಆಲೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಜೀವ ಅಂದ್ರೇನು, ಈ ಪ್ರಪಂಚ ಅಂದ್ರೇನು, ಬ್ರಹ್ಮ ಅಂದ್ರೇನು, ಸೃಷ್ಟಿ ಅಂದ್ರೇನು, ಇದರ ಬಗ್ಗೆ ಆಲೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಗ್ರಂಥಗಳನ್ನೆಲ್ಲ ಅಧ್ಯಯನ ಮಾಡ್ತಾನೆ. ಕ್ಯೂರಿಯಾಸಿಟಿ ಎಲ್ಲ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತಾನೆ. ತಿಳ್ಕೊಂತ ಅಂದರೆ ಶಂಕರಾಚಾರ್ಯ ಹೇಳಿದಂಗೆ ಶ್ರವಣ ಮನನ ನಿಧಿಧ್ಯಾಸ, ಸದಾ ಶ್ರವಣ ಮನನ ನಿಧಿಧ್ಯಾಸ ಮಾಡ್ತಾ 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 ಅವನು ಒಂದು ಜನ್ಮ ಕಳಿಬೋದು ಅಥವಾ ಇನ್ನೂ ಅನೇಕ ಜನ್ಮನೂ ಕಳಿಬೋದು ಜ್ಞಾನಯೋಗದಲ್ಲಿ. ಆದರೆ ಮುಂದೆ ಏನಾಗ್ತಾನೆ ಅಂದರೆ ಅವನು ಯೋಗ ಮಾರ್ಗಕ್ಕೆ ಬರ್ತಾನೆ. ಭಕ್ತಿ, ಕರ್ಮ, ಜ್ಞಾನ ಇವು ಮೂರು ಅಳವಡಿಸಿಕೊಂಡು ಅವನು ಯೋಗ ಮಾರ್ಗದಲ್ಲಿ ಬರ್ತಾನೆ. ಇಲ್ಲಿ ಯೋಗ ಮಾರ್ಗ ಎಂಬುದು ಭಕ್ತಿ, ಕರ್ಮ, ಜ್ಞಾನ ಮೂರು ಯೋಗಗಳ ಸಂಯೋಗ ಯೋಗ ಮಾರ್ಗ, ರಾಜಯೋಗ ಆಗಿರುತ್ತೆ. ಅಲ್ಲಿ ಭಕ್ತಿನೂ ಇರುತ್ತೆ, ಆಮೇಲೆ ಕರ್ಮನೂ ಇರುತ್ತೆ. ಅವನು ಲೋಕಹಿತಕ್ಕೋಸ್ಕರ ಯಾವುದೇ ನಿರೀಕ್ಷೆ ಇಲ್ಲದೆ, ಪ್ರತಿಫಲ ಅಪೇಕ್ಷೆ ಇಲ್ಲದೆ ಜಗತ್ತಿಗೋಸ್ಕರ ಕರ್ಮನೂ ಮಾಡ್ತಾ ಇರ್ತಾನೆ. ಆಮೇಲೆ ಜ್ಞಾನಯೋಗನೂ ಇರುತ್ತೆ. ಅವನಿಗೆ ಯೋಗಿಯಾದವನಿಗೆ ಅದು ಅನುಭವಕ್ಕೆ ಬರುತ್ತೆ. ಜ್ಞಾನ ಎಂಬುದು ಸ್ವಯಂ ಅನುಭವಕ್ಕೆ ಬರುತ್ತೆ. ಪುಸ್ತಕ ತಗೊಂಡು ಓದಿ ಜ್ಞಾನ ಸಂಪಾದನೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಯಂ ಅನುಭವಕ್ಕೆ ಬರುತ್ತೆ. ಅದನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಬಿಟ್ಟಿರ್ತಾನೆ. ಆ ಜ್ಞಾನವನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾನೆ. ಯೋಗ ಮಾಡುವಂಥ ವ್ಯಕ್ತಿ, ಯೋಗದಲ್ಲಿ ಸಿದ್ಧಿ ಪಡೆದಂಥ ವ್ಯಕ್ತಿ. ಅಂಥವನಿಗೆ ನೀವು ಮಧ್ಯರಾತ್ರಿ 2 ಗಂಟೆಗೆ ಹೋಗಿ ಎಬ್ಬಿಸಿದ್ರೆ ಪ್ರಶ್ನೆ ಕೇಳಿದ್ರು ಕೂಡ ಉತ್ತರ ಕೊಡೋ ಕೆಪಾಸಿಟಿ ಇರುತ್ತೆ. ಅಯ್ಯೋ ಅಲ್ಲಿ ಬುಕ್ಕ ತೆಗೆದು ನೋಡ್ತೀನಿ, ತಡಿಯಪ್ಪ ಹುಡುಕಿ ಹೇಳ್ತೀನಿ ಅಂತ ಏನು ಹೇಳೋದಿಲ್ಲ. ಶಾಸ್ತ್ರದಲ್ಲಿ ಏನಿದೆ ನೋಡಿ ಹೇಳ್ತೀನಿ ಅಂಬೋದು ಇರೋದಿಲ್ಲ. ಯಾಕಂದರೆ ಯೋಗಿಗೆ ಎಲ್ಲ ಶಾಸ್ತ್ರ ಗ್ರಂಥಗಳು ಕೂಡ ಅವನ ನಾಲಿಗೆಯಲ್ಲೇ, ಸ್ವಯಂ ಸರಸ್ವತಿ ಅವನ ನಾಲಿಗೆಯಲ್ಲಿ ನಿಂತ್ಕೊಂಡು ನುಡಿಸ್ತಾ ಇರ್ತಾಳೆ. ಅದಕ್ಕೆ ರಾಜಯೋಗ ಶ್ರೇಷ್ಠ ಅಂತ ಕರೆಯೋದು. ಯಾವಾಗ ಆ ವ್ಯಕ್ತಿಗೆ ರಾಜಯೋಗ ಸಿದ್ಧಿಯಾದ ನಂತರ, ಅಂದರೆ ಸಮಾಧಿ ಸಿದ್ಧಿಯಾದ ನಂತರ ಅವನು ಯಾವಾಗ ಸೃಷ್ಟಿ ಜೊತೆಗೆ ಒಂದಾಗ್ತಾನೋ, ಅಂದರೆ ಸಮಾಧಿ ಅಂದರೆ ಅವನು ಸೃಷ್ಟಿಯ ಜೊತೆಗೆ ಸ್ಪಂದಿಸುವಂಥದ್ದು, ಸೃಷ್ಟಿಯ ಜೊತೆ ಒಂದಾಗುವಂಥದ್ದು. ಆವಾಗ ಸೃಷ್ಟಿ ಅವನಿಗೆ ಸ್ಪಂದಿಸಲು ಪ್ರಾರಂಭವಾಗುತ್ತೆ. ಆವಾಗ ಅನೇಕ ಪ್ರಕಾರದ ಸಿದ್ಧಿಗಳು ಅವನ ಹತ್ರ ಬಂದು ನಿಂದಿರ್ತವೆ. ಒಬ್ಬ ಯೋಗಿ ಹತ್ರ ಸಿದ್ಧಿಗಳೆಲ್ಲ ಬಂದು ನಿಂದಿರ್ತವೆ. ಇಲ್ಲಿ ಭಕ್ತಿ ಯೋಗದಲ್ಲಿ, ಕರ್ಮಯೋಗದಲ್ಲಿ, ಜ್ಞಾನಯೋಗದಲ್ಲಿ ಹೋಗುವಂಥವ್ರಿಗೆ ಸಿದ್ಧಿಗಳು ಯಾವುದೂ ಇರೋದಿಲ್ಲ. ಅವರ ಸಿದ್ಧಿಗಳು ಯಾವುದು ಸ್ಪರ್ಶ ಆಗೋದಿಲ್ಲ. ಭಕ್ತಿ, ಕರ್ಮ, ಜ್ಞಾನದಲ್ಲಿ ಸಿದ್ಧಿಗಳು ಸ್ಪರ್ಶ ಆಗೋದಿಲ್ಲ. ಆದರೆ ಯಾವಾಗ ಆ ವ್ಯಕ್ತಿ
ರಾಜಯೋಗದಲ್ಲಿ ಸಿದ್ಧನಾಗ್ತಾನೋ ಅವನು ಸಾಧನೆಯಲ್ಲಿ ವರ್ಷಗಟ್ಟಲೆ ತನ್ನನ್ನು ತಾನು ತೊಡಗಿಸಿಕೊಂಡು ಜೀರೋ ಲೆವೆಲಲ್ಲಿ ಕುಂತ್ಕೊಂಡು ಸಾಧನೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾನೋ, ಸಾಧನೆ ಮಗ್ನನಾಗ್ತಾನೋ, ಆವಾಗ ಸಿದ್ಧಿಗಳು ಅವನ ಕಾಲು ಕೆಳಗೆ ಬಂದು ನಿಂದಿರ್ತವೆ. ಆಟೋಮೆಟಿಕ್ಕಾಗಿ ಸಿದ್ಧಿಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ದೂರ ಶ್ರವಣ ಆಗಿರ್ಬೋದು, ದೂರ ದರ್ಶನ ಆಗಿರ್ಬೋದು, ಇನ್ನೊಬ್ಬರ ಮನಸ್ಸಿನಲ್ಲಿರೋದನ್ನು ನೋಡಿದ ತಕ್ಷಣ, ಮುಖ ನೋಡಿದ ತಕ್ಷಣ ಹೇಳುವಂಥದ್ದಾಗಿರ್ಬೋದು, ಮುಂದಾಗುವಂಥ ವಿಚಾರಗಳಾಗಿರ್ಬೋದು, ಅಥವಾ ಭೂತಕಾಲದ ವಿಚಾರಗಳಾಗಿರ್ಬೋದು. ಅವನು ಸುಮ್ಮನೆ ದೃಷ್ಟಿ ಮಾತ್ರ ಅವನು ಕೇಂದ್ರೀಕರಿಸಿದರೆ, ಅವನ ಫೋಕಸ್ ಮಾಡಿದ ತಕ್ಷಣ ಅವನಿಗೆ ಗೋಚರ ಆಗೋಕ್ಕೆ ಪ್ರಾರಂಭ ಆಗುತ್ತೆ. ನಿಮಗೆ ಸಿದ್ಧಿಗಳು ಬೇಕು, ಅದರ ಸ್ಪರ್ಶ ಆಗಬೇಕು. ಸಿದ್ಧಿಗಳ ಸ್ಪರ್ಶ ನಿಮ್ಗೆ ಆಗಬೇಕಂದ್ರೆ ಅವನು ರಾಜಯೋಗಿ ಆಗಬೇಕು. ಅವನು ರಾಜಯೋಗಿ ಆದಾಗ ಅನೇಕ ಸಿದ್ಧಿಗಳು ಅವನಿಗೆ ಪ್ರಾಪ್ತ ಆಗೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಅದಕ್ಕೆ ರಾಜಯೋಗ ಅಂತ ಕರೆದಿದ್ದು. ಅಂದರೆ ಎಲ್ಲ ಯೋಗಗಳಿಗೆ ಅದು ರಾಜ, ಅದಕ್ಕೆ ರಾಜಯೋಗ ಅಂತ ಕರೆದರು. ಆ ಯೋಗದಲ್ಲಿ ನಿಮಗೆ ರಾಜಯೋಗದಲ್ಲಿ ಇದನ್ನು ಪತಂಜಲಿ ಮಹರ್ಷಿಗಳು ಅಷ್ಟಾಂಗ ಯೋಗ ಅಂತ ಕರೀತಾರೆ. ಇದನ್ನೇ ಪತಂಜಲಿ ಮಹರ್ಷಿಗಳು ಅಷ್ಟಾಂಗ ಯೋಗ ಅಂತ ಹೇಳ್ತಾರೆ. ಇವತ್ತು ಭಗವಾನ್ ಶಂಕರಾಚಾರ್ಯರು, ಆದಿಗುರು ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದ ಒಂದು ಅತ್ಯುನ್ನತ ಹಂತಕ್ಕೆ, ಅದ್ವೈತದ ಅತ್ಯುನ್ನತ ಹಂತಕ್ಕೆ ಹೋಗೋದಕ್ಕೆ ಮೂಲ ಬುನಾದಿ ಪತಂಜಲಿ ಮಹರ್ಷಿ ಹೇಳಿ ಅಷ್ಟಾಂಗ ಯೋಗ. ಇದರ ಮೂಲಕನೇ ಇವತ್ತು ನಾವು ಅದ್ವೈತ ಸಿದ್ಧಾಂತಕ್ಕೆ ಹೋಗಬೇಕಾಗುತ್ತೆ. ಕೇವಲ ಶಾಸ್ತ್ರ ಶ್ರವಣ ಮನನ ನಿಧಿಧ್ಯಾಸ ಅಂದರೆ ಅದು ಎಷ್ಟೋ ಜನ್ಮಗಳು ತಗಂತೆ. ನೀನು ಒಂದೇ ಒಂದು ಜನ್ಮದಲ್ಲಿ ನಾನು ಗುರಿ ಮುಟ್ಟಬೇಕು, ಭಕ್ತಿ ಕರ್ಮ ಜ್ಞಾನ ಮತ್ತು ಯೋಗ ಒಂದು ಜನ್ಮದಲ್ಲೇ ನೀನು ಮುಗಿಸ್ಬೇಕು ಅನ್ನೋದಾದರೆ ರಾಜಯೋಗಕ್ಕೆ ಬರಬೇಕಾಗುತ್ತೆ. ರಾಜಯೋಗದಿಂದನೇ ನಿನಗಿದೆಲ್ಲ ಪ್ರಾಪ್ತಿ ಆಗೋಕ್ಕೆ ಸಾಧ್ಯ ಆಗುತ್ತೆ. ಬೇರೆ ಮಾರ್ಗ ಇಲ್ಲ ನಿನಗೆ. ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, ಕರ್ಮ ಮಾರ್ಗಗಳು ಇವು ಎಷ್ಟೋ ಜನ್ಮಗಳನ್ನು ತಗೊಂತವೆ, ಎಷ್ಟೋ ವರ್ಷಗಳು ತಗೊಂತವೆ, ಎಷ್ಟೋ ಜನ್ಮಗಳನ್ನು ತಗೊಂತವೆ. ಭಕ್ತಿ ಮಾರ್ಗದಲ್ಲಿ ಎಷ್ಟೋ ಜನ್ಮ ಕಳೆಯುತ್ತೆ, ಜ್ಞಾನ ಮಾರ್ಗದಲ್ಲಿ ಎಷ್ಟೋ ಜನ್ಮ ಕಳೆಯುತ್ತೆ, ಕರ್ಮ ಮಾರ್ಗದಲ್ಲಿ ಎಷ್ಟೋ ಜನ್ಮ ಕಳೆಯುತ್ತೆ. ಆಮೇಲೆ ಯೋಗ ಮಾರ್ಗಕ್ಕೆ ಬರಬೇಕಂದ್ರೂ ಕೂಡ ಎಷ್ಟೋ ಜನ್ಮಗಳು ಕಳೆಯುತ್ತೆ. ಆದರೆ ಯೋಗ ಮಾರ್ಗ, ಗುರುವಿನ ಮಾರ್ಗದರ್ಶನದಲ್ಲಿ ಯೋಗ ಮಾರ್ಗ ಸಿಕ್ತೆ ಅಂದರೆ ಅಷ್ಟು ಜನ್ಮಗಳು ನೀನು ಕಳೆಯೋ ಅವಶ್ಯಕತೆ ಇಲ್ಲ. ಒಂದೇ ಒಂದು ಜನ್ಮದಲ್ಲಿ ನೀನು ಪ್ರಾರಬ್ಧ ಎಲ್ಲ ಕರ್ಮವನ್ನು ಸುಟ್ಟು ಭಸ್ಮ ಮಾಡಿ ನೀನು ಅದ್ವೈತ ಸಿದ್ಧಾಂತದ ಸ್ಥಿತಿಗೆ ನೀನು ಏರಬಲ್ಲಿ. ಅಂದರೆ ಇವತ್ತು ಅದ್ವೈತದ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ಕೇವಲ ದ್ವೈತದಲ್ಲೇ ಇದ್ದಾರೆ, ಅವರು ದ್ವೈತದಲ್ಲೇ ಇದ್ದಾರೆ. ಇನ್ನು ಕೆಲವರು ಅದ್ವೈತದ ಬಗ್ಗೆ ಮಾತಾಡ್ತಾ ಇದ್ದರೂ ಕೂಡ ಅವರ ಆಚರಣೆ ದ್ವೈತದಲ್ಲೇ ಇದೆ. ತುಂಬ ಜನರನ್ನು ನೀವು ನೋಡಿ, ಅವರೆಲ್ಲ ದ್ವೈತದಲ್ಲೇ ಇದ್ದಾರೆ. ಅದ್ವೈತ ಅಷ್ಟು ಸುಲಭವಾಗಿ ಅರಗಿಸಿಕೊಳ್ಳಕ್ಕೆ ಆಗೋದಿಲ್ಲ, ಇದನ್ನು ತಿಳ್ಕೊಳ್ಳಿ. ಅದ್ವೈತವನ್ನು ಅಷ್ಟು ಸುಲಭವಾಗಿ ಯಾರೂ ಅರಗಿಸಿಕೊಳ್ಳಕ್ಕೆ ಆಗೋದಿಲ್ಲ. ಅದಕ್ಕೆ ಗುರು ಬೇಕು, ಗುರುವಿನ ಮಾರ್ಗದರ್ಶನ ಬೇಕು, ಮತ್ತು ಯೋಗ ಬೇಕು. ಆ ಯೋಗ ಪಥದಿಂದ ನೀವು ಅದ್ವೈತವನ್ನು ನೀವು ಅರಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇದು ಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ. ಯೋಗಿಗಳಾದವರು ಅದ್ವೈತದಲ್ಲಿರ್ತಾರೆ, ಆದರೆ ಅವರಿಗೆ ಯಾವ ವಿಧಿ ನಿಯಮಗಳು ನಿಷೇಧಗಳು ಇರೋದಿಲ್ಲ. ಅವರು ಎಲ್ಲರಾಗಿ ಸಹಜವಾಗಿಯೇ ಇದ್ದು ಬಿಡ್ತಾರೆ ಯೋಗಿಗಳು. ಇನ್ನೊಂದು ಯಾರ ಜೊತೆಗೂ ಕೂಡ ಚರ್ಚೆ ಮಾಡೋದಾಗಲಿ, ಡಿಸ್ಕಸ್ ಮಾಡೋದಾಗಲಿ, ವಾದ ವಿವಾದ ಮಾಡೋದಾಗಲಿ ಇದಕ್ಕೆಲ್ಲ ಹೋಗೋದಿಲ್ಲ. ಯಾಕೆ ಅಂದರೆ ಅವರಿಗೆ ವಾಸ್ತವ ಸತ್ಯ ಅರ್ಥ ಆಗಿಬಿಟ್ಟಿರುತ್ತೆ. ಭಕ್ತಿ ಕರ್ಮ ಜ್ಞಾನ ಮಾರ್ಗದಲ್ಲಿರೋರು ಅವ್ರದ್ದು ಪರಿಸ್ಥಿತಿ ಏನಂತ ಅರ್ಥ ಆಗಿರುತ್ತೆ. ಯಾಕಂದರೆ ಭಕ್ತಿ ಮಾರ್ಗದಲ್ಲಿರೋರು ವಯಸ್ಸು ಜಾಸ್ತಿ ಆಗಿರ್ಬೋದು, ಆದರೆ ಅದೇ ಸತ್ಯ, ಅದು ಬಿಟ್ಟು ಬೇರೆದನ್ನು ಅವರು ಒಪ್ಪೋದಿಲ್ಲ. ಭಕ್ತಿ ಮಾರ್ಗ ಶ್ರೇಷ್ಠ, ಅದು ಬಿಟ್ಟು ಬೇರೆದು ಒಪ್ಪೋದಿಲ್ಲ ಅವರು. ಅಂದರೆ ಆ ಇಡೀ ಜನ್ಮ ಆಗಿರ್ಬೋದು ಅಥವಾ ಇನ್ನೂ ಎಷ್ಟೋ ಜನ್ಮಗಳು ತಗೊಳುತ್ತೆ. ಕೆಲವರು ಕರ್ಮ ಮಾರ್ಗವನ್ನೇ ಒಪ್ಕೊಂತಾರೆ, ಬೇರೆದು ಒಪ್ಪೋದಿಲ್ಲ. ವಯಸ್ಸು ಎಷ್ಟೋ ಆಗಿ ಹೋಗುತ್ತೆ ಅವ್ರಿಗೆ, ಆದರೂ ಕೂಡ ಅವ್ರದ್ದು ಅಷ್ಟೇ. ಅವ್ರಿಗೂ ಕೂಡ ಅದು ಬಿಟ್ಟರೆ ಮುಂದೆ ಗೊತ್ತಿರೋದಿಲ್ಲ, ಅದಕ್ಕೆ ಅವ್ರು ಅದೇ ಸತ್ಯ ಅಂತ ಹೇಳ್ತಾರೆ. ಅಂದರೆ ಅವ್ರ ಜೀವನನೇ ಅಷ್ಟೇ.
ಮುಂದೆ ಸಾಗಬೇಕಾಗಿರುತ್ತೆ ಪ್ರಯಾಣ. ಜ್ಞಾನಯೋಗಿಗಳಷ್ಟೇ ಅಹಂ ಬ್ರಹ್ಮಾಸ್ಮಿ, ಅವರು ಅಹಂ ಬ್ರಹ್ಮಾಸ್ಮಿ ಅಂತ ಬಾಯಲ್ಲಿ ಹೇಳ್ತಾರೆ, ಆದರೆ ಜ್ಞಾನ ಕರಗತ ಆಗಿರೋದಿಲ್ಲ, ಆಮೇಲೆ ಅನುಷ್ಠಾನದಲ್ಲಿ ಬಂದಿರಲ್ಲ, ರಕ್ತಗತವಾಗಿರೋದಿಲ್ಲ. ಮತ್ತು ಈಗ ಉದಾಹರಣೆ ಹೇಳ್ತೀನಿ, ಒಂದು ಗಿಳಿ ರಾಮ 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 ಅಂತ ಇತ್ತಂತೆ. ಯಾವಾಗ ಒಂದು ಬೆಕ್ಕು ಬಂತು, ಬೆಕ್ಕು ಬಂದ ತಕ್ಷಣ ಕೆಕೆ ಅನ್ನೋಕ್ಕಿಂತ ಬಿಡ್ತೇವೆ, ರಾಮ ರಾಮ ಬಿಡ್ತೇವೆ ಕೆಕೆ ಅಂದರೆ ಉದಾಹರಣೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಜ್ಞಾನಯೋಗಗಳ ಪರಿಸ್ಥಿತಿ ಇದು. ಯಾವಾಗ ಪರೀಕ್ಷಾ ಕಾಲ ಬಂತು ಅವಾಗ ಭಗವಂತನ ಬಿಟ್ಬಿಡ್ತಾರೆ, ಅಯ್ಯೋ ಹಾಗೆ ಹೀಗೆ ನರಳಾಟಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಮತ್ತು ಅದೇ ಸ್ಥಿತಿಗೆ ಬಂದುಬಿಡ್ತಾರೆ, ಮಾಯ ಮೋಹಕ್ಕೊಳಗಾಗಿ ಈ ನೋವು ಕಷ್ಟ ನೋವು ಎಲ್ಲ ಬಂದಾಗ ಜ್ಞಾನಯೋಗಗಳ ಕಥೆನೂ ಅಷ್ಟೇ ಆಗಿಬಿಡುತ್ತೆ. ಯಾಕೆಂದರೆ ಅವ್ರಿಗೆ ಅನುಷ್ಠಾನ ಬಂದಿರೋದಿಲ್ಲ, ಅನುಭವ ಜ್ಞಾನ ಹೇಳ್ತಿರ್ತಾರೆ ಆದರೆ ಅನುಭವಕ್ಕೆ ಬಂದಿರೋದಿಲ್ಲ. ಯಾವಾಗ ಯೋಗಿ ಆದವನು ಸುಖ ದುಃಖಗಳನ್ನು ಲಾಭ ನಷ್ಟಗಳನ್ನು ಸಮಭಾವದಲ್ಲಿ ನೋಡ್ತಾ ಇದ್ದಾನೆ. ಅಂದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಸ್ಥಿತಪ್ರಜ್ಞನ ಲಕ್ಷಣ ಏನು ಹೇಳಿದ್ದಾನೆ ಅದನ್ನು ಒಬ್ಬ ಯೋಗಿಯಲ್ಲಿ ಕಾಣೋಕ್ಕೆ ಸಾಧ್ಯ ಇದೆ. ಸ್ಥಿತಪ್ರಜ್ಞನ ಲಕ್ಷಣ ಆ ಯೋಗಿಯಲ್ಲಿ ಆ ಒಂದು ಲಕ್ಷಣ ಇದ್ದಾಗ ಮಾತ್ರ ಅವನು ಯೋಗಿ ಅನ್ಸ್ಕೊಳ್ತಾನೆ. ಸ್ಥಿತಪ್ರಜ್ಞೆ ಯಾವುದೇ ಲಾಭ ನಷ್ಟ ಆಗಿರ್ಬೋದು, ಸುಖ ದುಃಖ ಆಗಿರ್ಬೋದು, ಕಷ್ಟ ಸುಖ ಆಗಿರ್ಬೋದು, ಮಾನ ಅವಮಾನ ಆಗಿರ್ಬೋದು, ಎಲ್ಲವನ್ನೂ ಒಂದೇ ನೋಡುವಂಥದ್ದು. ಕಲ್ಲನ್ನು ಬಂಗಾರವನ್ನು ಮಣ್ಣನ್ನು ಎಲ್ಲ ಒಂದೇ ರೀತಿಯಾಗಿ ಕಾಣುವ ರೀತಿಗೆ ಬಂದಿರ್ತಾನೆ ಯೋಗಿ ಆದವನು. ಅದಕ್ಕೆ ಅರ್ಜುನನಿಗೆ ಯೋಗಿ ಆಗುವಂಥದ್ದು ಕೃಷ್ಣ ಹೇಳೋದು, ಯೋಗಿ ಶ್ರೇಷ್ಠ ನನಗೆ ಯೋಗಿ ಆಗು ಅಂತ ಹೇಳ್ತಾನೆ. ಯೋಗಿ ಆಗೋದಂದರೆ ಈ ಆಧ್ಯಾತ್ಮವನ್ನು ಪರಿಪೂರ್ಣವಾಗಿ ಧರಿಸ್ಕೊಂಡು ನಿಲ್ಲಬೇಕು. ಅಧ್ಯಾತ್ಮದಲ್ಲಿ ಏನು ತತ್ವ ಹೇಳಿದೆ ಅದನ್ನು ಅದೇ ತಾನು ಆಗಬೇಕು, ಧರಿಸಿಕೊಂಡು ನಿಲ್ಲುವಂಥದ್ದು, ಅದೇ ತಾನು ಆಗುವಂಥದ್ದು, ಅದು ಯೋಗ ಮಾರ್ಗ ಅಂತ. ಆದರೆ ಇದು ಎಲ್ಲರಿಗೂ ಸಾಧ್ಯನಾ ಅಂದರೆ ಎಲ್ಲರಿಗೂ ಸಾಧ್ಯ ಇದೆ, ಆದರೆ ಕಷ್ಟವೂ ಇದೆ, ಅಷ್ಟು ಸುಲಭ ಇಲ್ಲ. ಈ ಮಾರ್ಗದಲ್ಲಿ ಹೋಗೋದು ಅಷ್ಟು ಸುಲಭ ಇಲ್ಲ. ಆದರೆ ಗುರು ಮಾರ್ಗದಲ್ಲಿ ಹೋಗ್ಬೋದು, ಆದರೆ ಧೈರ್ಯ ಇರಬೇಕು, ಎಂಟೆದೆ ಇರಬೇಕು. ಏನೇ ಬಂದರೂ ನಾನು ಎದುರಿಸ್ತೀನಿ, ಪ್ರಾಣ ಹೋದರೂ ಸಹ ನಾನು ಬಿಡೋದಿಲ್ಲ, ಛಲದಿಂದ ನಾನು ಮುಂದೆ ಹೋಗ್ತೀನಿ ಅನ್ನೋ ಒಬ್ಬ ಧೈರ್ಯಶಾಲಿಗೆ ಈ ರಾಜಯೋಗ ಎಂಬುದು ಶ್ರೇಷ್ಠ, ಮಾಡಬಲ್ಲ. ಆದರೆ ಇದು ಒಂದೇ ಒಂದು ಜನ್ಮದಲ್ಲಿ ಅವನು ಮುಕ್ತಿಯನ್ನು ಪಡಿಬಲ್ಲ. ಒಂದೇ ಜನ್ಮದಲ್ಲಿ ಅವನು ಮುಕ್ತಿಯನ್ನೇ, ಅಂದರೆ ಈ ದೇಹ ಸಹಿತ ಶರೀರ ಸಹಿತ ಈ ಶರೀರ ಇದ್ದಾಗಲೇ ಅವನು ಮುಕ್ತನಾಗುವಲ್ಲ. ಅಂದರೆ ಶರೀರ ಇದ್ದಾಗಲೇ ಮಾಯ ಮೋಹದಿಂದ ಹೊರಗಡೆ ಬಂದು ಜಗತ್ತಿಗೆ ಸಾಕ್ಷಿಯಾಗಿ ನಿಲ್ಲುವಂಥದ್ದು, ಅದೇ ಮುಕ್ತಿ. ಜೀವನ್ಮುಕ್ತನ ಸ್ಥಿತಿ ಅಂದರೆ ಇದನ್ನೇ ಜೀವನ್ಮುಕ್ತ ಸ್ಥಿತಿ ಅನ್ನೋದು. ಜಗತ್ತಿನ ಮಾಯ ಮೋಹಕ್ಕೆ ಒಳಪಡದೇ ಇರುವುದು, ಜಗತ್ತಿನ ಆಕರ್ಷಣೆಗಳಿಗೆ ಒಳಪಡದೇ ಇರ್ಬೋದು, ಅವುಗಳಿಗೆ ಸಾಕ್ಷಿಯಾಗಿ ನಿಲ್ಲುವಂಥದ್ದು, ಕೇವಲ ಸಾಕ್ಷಿಯಾಗಿ ಜಗತ್ತಿಗೆ ಸಾಕ್ಷಿಯಾಗಿ ನಿಲ್ಲುವಂಥದ್ದು. ಎಲ್ಲರೂ ಇದನ್ನೇ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ, ಕರ್ಮ ಮಾರ್ಗದಲ್ಲಿ, ಜ್ಞಾನ ಮಾರ್ಗದಲ್ಲಿ ಹೇಳ್ತಾರೆ. ಆದರೆ ಅದು ಸಿದ್ಧಿ ಆಗೋದಿಲ್ಲ ಅವರಿಗೆ, ಒಂದೇ ಜನ್ಮದಲ್ಲಿ ಅದು ಸಿದ್ಧಿ ಆಗೋದಿಲ್ಲ, ಎಷ್ಟೋ ಜನ್ಮಗಳು ತಗೊಳುತ್ತೆ. ಆದರೆ ಇಲ್ಲಿ ಒಂದು ಎಕ್ಸೆಪ್ಷನ್ನೂ ಇದೆ. 99% ನಾನು ಹೇಳಿದ್ದೀನಿ, ಎಲ್ಲೋ ಒಬ್ಬರು ಭಕ್ತಿಯಿಂದ, ಕರ್ಮದಿಂದ, ಜ್ಞಾನದಿಂದ ಎಲ್ಲೋ ಒಬ್ಬರು, ಕೋಟಿಗೆ ಒಬ್ಬನು ಮುಕ್ತನಾಗಬಲ್ಲ. ಆದರೆ 99% ಅವರು ಯೋಗ ಮಾರ್ಗಕ್ಕೆ ಬರಬೇಕು, ಯೋಗ ಮಾರ್ಗದ ಮೂಲಕ ಅವನು ಮುಕ್ತಿಯನ್ನು ಪಡಿಬೇಕಾಗತ್ತೆ. ಅದರಲ್ಲಿ ಕೂಡ ಮುಕ್ತಿಯಲ್ಲಿಯೂ ಕೂಡ 4 ಪ್ರಕಾರದ ಮುಕ್ತಿಗಳು ಇದ್ದಾವೆ. ಅದು ಬಿಟ್ಟು ಇನ್ನೂ ಒಂದು ಮುಕ್ತಿ ಇದೆ, ಸಾಯೋಜ್ಯ, ಸಾಯೋಕ್ಯ, ಸಾಲೋಕ್ಯ, ಸಾಮೀಪ್ಯ ಮುಕ್ತಿಗಳು ಅಂತ ಇದ್ದಾವೆ. ಇವು ಕೆಳಗಿನ ಹಂತದ ಮುಕ್ತಿಗಳು. ಈ ಮುಕ್ತಿಗಳು ಭಕ್ತಿ ಕರ್ಮ ಜ್ಞಾನದಲ್ಲಿ ಇರೋರಿಗೆ ಸಿಗುವಂಥವು. ಆದರೆ ಅದ್ವೈತ ಸದ್ವಾಂತವನ್ನು ಅರಗಿಸಿಕೊಂಡವನಿಗೆ ಅವನು ಜೀವನ್ಮುಕ್ತನಾಗಬಲ್ಲ, ಮತ್ತು ಧರೆಗೆ ಬರುವ ಅವಶ್ಯಕತೆ ಇಲ್ಲ, ಅವನು ಜೀವನ್ಮುಕ್ತ. 5 ರೀತಿಯ ಮುಕ್ತಿಗಳನ್ನು ನಾವು ಕಾಣ್ತೀವಿ. ಇವತ್ತು ಈ ದ್ವೈತದಲ್ಲಿ ಬರೋಂಥವರು ಸಾಯೋಜ್ಯ, ಸಾಮೀಪ್ಯ, ಸಾಲೋಕ್ಯ, ಸಾರೋಪ್ಯ ಈ ಮುಕ್ತಿಗಳನ್ನೇ ಅವರು ಬಯಸ್ತಾರೆ. ಆದರೆ ಅವರು ಜೀವನ್ಮುಕ್ತನಾಗೋದು, ಜನನ ಮರಣದಿಂದ ಬಿಡುಗಡೆ ಆಗೋದು ಅವರು ಬಯಸೋದಿಲ್ಲ. ಅವರು ಅದನ್ನು ಬಯಸೋದಿಲ್ಲ. ಅವರು ಅಷ್ಟರಲ್ಲೇ ಇರಬೇಕು ಅಂತಾರೆ, ಪುಣ್ಯ ಸಂಪಾದನೆ ಮಾಡ್ತಾರೆ, ಸ್ವರ್ಗಲೋಕಕ್ಕೆ ಹೋಗ್ತಾರೆ, ಮತ್ತು ಅದನ್ನು ಕಟ್ಟಿದ ಬುತ್ತಿ ತೀರಿದ ಬಳಿಕ ಮತ್ತೆ ಧರೆಗೆ ಬರಬೇಕು,
ಮತ್ತೆ ಪುಣ್ಯ ಸಂಪಾದನೆ ಮಾಡ್ತಾರೆ, ಮತ್ತೆ ಹೋಗ್ತಾರೆ, ಭಗವಂತನ ಭಕ್ತಿ ಮಾಡ್ತಾರೆ, ಪುಣ್ಯ ಸಂಪಾದನೆ ಮಾಡ್ತಾರೆ, ಮತ್ತೆ ಸ್ವರ್ಗಕ್ಕೆ ಹೋಗ್ತಾರೆ, ಸುಖ ಅನುಭವಿಸ್ತಾರೆ, ಮತ್ತೆ ಧರೆಗೆ ಬರ್ತಾರೆ. ಇವೆಲ್ಲ ಸಾಯೋಜ್ಯ, ಸಾಮೀಪ್ಯ, ಸಾಲೋಕ್ಯ, ಇವೆಲ್ಲ 4 ಪ್ರಕಾರದ ಮುಕ್ತಿಗಳೆಲ್ಲ ಇವು ಮತ್ತೆ ಬರುವಂಥವು ಕೆಳ ಹಂತದ ಮುಕ್ತಿಗಳು. ಇದು ಅಲ್ಲದೇ ಇರುವಂತಹ ಮುಕ್ತಿ ಅದ್ವೈತ ಸಿದ್ಧಾಂತದಲ್ಲಿದೆ. ಅದ್ವೈತ ಸಿದ್ಧಾಂತದಲ್ಲಿರುವಂತಹ ಜೀವನ್ಮುಕ್ತಿ ಶರೀರ ಇರೋದ್ರೊಳಗೆ ಆ ವ್ಯಕ್ತಿ ಮುಕ್ತನಾಗ್ತಾನೆ. ಆ ಒಂದು ಮುಕ್ತಿಯನ್ನು ಪಡ್ಕೊಳಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನು ಆದಿಗುರು ಶಂಕರಾಚಾರ್ಯರು ಹೇಳಿದ್ದು ಶಿವೋಹಂ ಶಿವೋಹಂ ಅಹಂ ಬ್ರಹ್ಮಾಸ್ಮಿ ಅಂತಂದು. ಆ ಸ್ಥಿತಿಗೆ ಇರೋದು ತುಂಬ ಕಷ್ಟ ಇದೆ. ಯೋಗ ಇಲ್ಲದೆ, ಯೋಗ ಮಾರ್ಗ ಇಲ್ಲದೆ, ಕಠೋರ ತಪಸ್ಸಿಲ್ಲದೆ, ಕಠೋರ ಸಾಧನೆ ಇಲ್ಲದೆ ಆ ಸ್ಥಿತಿಯನ್ನು ತಲುಪಕ್ಕಾಗೋದಿಲ್ಲ. ಯಾಕಂದರೆ ಈಗಿದ ಕಲಿಯುಗ. ಈ ಕಲಿಯುಗದಲ್ಲಿ ಆ ಕಠೋರ ತಪಸ್ಸು ಮಾಡೋದು ತುಂಬ ವಿರಳ, ತುಂಬ ಕಡಿಮೆ ಜನ ಸಿಗ್ತಾರೆ. ಈಗ ಕಲಿಯುಗದಲ್ಲಿ ನಾಮಜಪ ಅಂತ ಹೇಳ್ತಾರೆ. ಎಲ್ಲ ಮಹಾತ್ಮರು ನಾಮಜಪ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ನಾಮಜಪ ಮಾಡ್ಕೊಂಡು ಹಂಗೆ ನಾಮಜಪ ಮಾಡ್ಕೊತ ಹೋಗೋದು ಅಥವಾ ಭಗವಂತನಿಗೆ ಕರ್ಮ ಮಾಡುವಂಥದ್ದು, ಆಮೇಲೆ ಜ್ಞಾನವನ್ನು ಹಂಚುವಂಥದ್ದು, ಅಂದರೆ ಪಂಡಿತರಾಗೋದು, ಶಾಸ್ತ್ರ ಅಧ್ಯಯನ ಮಾಡೋದು, ಅದನ್ನು ಉರುಳು ಹೊಡೆದು ಶಾಸ್ತ್ರಗಳನ್ನು ಬೋಧನೆ ಮಾಡುವಂಥದ್ದು. ಇವತ್ತು ನಾವು ಉತ್ತರ ಭಾರತ ಹೋಗಿ ದಕ್ಷಿಣ ಭಾರತ ಹೋಗಿ ಇದನ್ನು ನಾವು ಕಾಣ್ತೀವಿ. ಆದರೆ ಯೋಗ ಮಾರ್ಗವನ್ನು ತುಂಬ ವಿರಳ ಕಾಣ್ತೀವಿ. ಅಂಥವರು ಜನರ ಮಧ್ಯದಲ್ಲಿ ಇರೋಕ್ಕೆ ಇಷ್ಟಪಡೋದಿಲ್ಲ. ಯೋಗ ಮಾರ್ಗದಲ್ಲಿರೋರು ಜನರ ಮಧ್ಯದಲ್ಲಿರೋಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಅವರು ತಮ್ಮೊಳಗಿರೋ ಆನಂದವನ್ನು ಸವಿತಾ ಅವ್ರು ತಮ್ಮ ಪಾಡಿ ತಾವು ಇರ್ತಾರೆ. ಆಮೇಲೆ ಲೋಕ ಕಲ್ಯಾಣ, ಜಗತ್ತಿನ ಜನರಿಗೆ ನಾವು ಬೋಧಿಸಬೇಕು ಅಂಬೋದು ಕೂಡ ಅವ್ರಿಗೆ ಕಡಿಮೆ ಇರುತ್ತೆ. ಜಗತ್ತಿನ ಜನಕ್ಕೆ ಲೋಕ ಶಿಕ್ಷಣಕ್ಕೆ ಕೊಡಬೇಕು ಅಂಬೋದು ಕೂಡ ಅವರಿಗೆ ಅವ್ರ ಮನಸ್ಸಿನಲ್ಲಿ ಇರೋದಿಲ್ಲ. ಯಾಕಂದರೆ ನಮ್ಗೆ ಯಾಕೆ ಇದೆಯಲ್ಲ, ನಮ್ಗೆ ಯಾಕೆ ಅಂತ ಅವ್ರು ಯಾವಾಗಲೇ ಆಲೋಚನೆ ಮಾಡ್ತಾರೆ. ನಮ್ಗೆ ಯಾಕೆ ಇದು, ಭಗವಂತ ಇದ್ದಾನೆ, ನೋಡ್ಕೊತಾನೆ, ನಮ್ಮ ಪಾಡಿಗೆ ನಾವು ಸಾಧನೆ ಮಾಡ್ಕೊಂಡು ಆರಾಮಾಗಿ ಭಗವಂತನ ಆನಂದದಲ್ಲಿ ನಾವಿರುವ ಅಂತಂದು. ಹಾಗಾಗಿ ಕೆಲವರು ಭಕ್ತರನ್ನು ಅವರು ತಮ್ಮ ಜೊತೆಗೆ ಇಟ್ಕೊಂಡಿರ್ತಾರೆ. ಊಟಕ್ಕೆ ಬೇಕಲ್ವಾ, ಅವರು ವ್ಯವಸ್ಥೆ ಮಾಡೋರನ್ನ ಹತ್ರ ಇಟ್ಕೊಂಡಿರ್ತಾರೆ. ಅವ್ರನ್ನ ಉದ್ಧಾರ ಮಾಡ್ತಾರೆ. ಅವರು ಇಲ್ಲಂತಲ್ಲ, ಉದ್ಧಾರ ಮಾಡ್ತಾರೆ. ಆದರೆ ತಮ್ಮ ಪಾಡಿಗೆ ತಾವು ಸಾಧನೆ ಮಗ್ನರಾಗಿ ಇರ್ತಾರೆ. ಅದ್ವೈತ ಸಿದ್ಧಾಂತದಲ್ಲಿ ಇರುವಂತಹ ಸಾಧುಗಳು ಎಲ್ಲೋ ಗುಡ್ಡಗಳಲ್ಲಿ, ಬೆಟ್ಟಗಳಲ್ಲಿ ಅಥವಾ ಗುಹೆಗಳಲ್ಲಿ, ಕಾಡಿನಲ್ಲಿ, ಮಠಗಳಲ್ಲಿ, ಯಾವುದೋ ಮೂಲೆಯಲ್ಲಿ ಹೊರಗಡೆ ಬರಲಾರ್ದಂಗೆ ಈ ಅವಸ್ಥೆಯಲ್ಲಿ ಇರ್ತಾರೆ. ಅಂಥವರು ಹುಡಿಕೊಂಡು ಹೋಗೋದು ಕೂಡ ಕಷ್ಟ. ನಿಮ್ಮ ಬಗಲಲ್ಲಿ ಒಂದು ವೇಳೆ ಅವರು ನಿಮ್ಮ ಬಗಲಲ್ಲಿದ್ದರೂ ಕೂಡ ನೀವು ಅವರನ್ನು ಕಂಡುಕೊಳ್ಳೋಕೆ ಆಗೋದಿಲ್ಲ. ಯಾಕೆಂದರೆ ಅವರು ತಮ್ಮ ಇರುವಿಕೆಯನ್ನು ಮುಚ್ಚುಮರೆ ಮಾಡ್ತಾರೆ, ತೋರಿಸ್ಕೊಳಕ್ಕೆ ಹೋಗೋದಿಲ್ಲ. ಯಾಕೆಂದರೆ ತೋರಿಸ್ಕೊಂಡ್ಬಿಟ್ರೆ ಎಲ್ಲಿ ನಮಗೆಲ್ಲರೂ ಕಲೆ ಬಿದ್ದುಬಿಡ್ತಾರೆ, ಯಾಕಿದೆಲ್ಲ ಹಿಂಸೆ ಅಂತಂದು ಅವರು ಕೆಲವು ಸಲ ಅಜ್ಞಾನಿಗಳ ಥರ ತೋರಿಸ್ಕೊಂಡು ವರ್ತನೆ ಮಾಡಿ ದೂರ ಇರೋಕ್ಕೆ ಇದಕ್ಕೋಸ್ಕರ ಪ್ರಯತ್ನ ಮಾಡ್ತಾರೆ. ಅನೇಕ ಜನ ಸಾಧಕರು, ಒಳ್ಳೆಯ ಮಹಾತ್ಮರು ಸಾಧಕರು ಜನಗಳನ್ನು ಹತ್ರ ಬಿಟ್ಕೊಳೋದಿಲ್ಲ. ಬಂದರೆ ಬೇಯೋದು, ಬಾಯಿ ಸಿಕ್ಕಂಗೆ ಬೇಯೋದು, ಅಥವಾ ಒಂಥರ ನೋಡೋದು, ಹತ್ರ ಬರ್ದಂಗೆ ಮಾಡೋದು, ಈ ಥರ ಎಲ್ಲ ಮಾಡ್ತಿರ್ತಾರೆ. ಯಾಕೆ ಮಾಡ್ತಿರ್ತಾರೆ ಅವರು ಅಂದರೆ ಅವರಿಂದ ನನಗೆ ತೊಂದರೆ ಆಗಬಾರ್ದು, ನನ್ನ ಸಾಧನೆಗೆ ತೊಂದರೆ ಆಗಬಾರ್ದು, ನಾನು ಹೋಗೋ ಮಾರ್ಗಕ್ಕೆ ತೊಂದರೆ ಆಗಬಾರ್ದು. ಇವರೆಲ್ಲಿ ನನಗೆ ಪದೇ ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನನ್ನ ಸಾಧನೆಗೆ ಎಲ್ಲಿ ಅಡ್ಡಿ ಮಾಡ್ತಾರೆ ಎಂಬ ಕಾರಣಕ್ಕೋಸ್ಕರ ಸಾಧುಗಳು ಸ್ವಲ್ಪ ಬೇಯ್ತಾರೆ ಅಥವಾ ಹತ್ರ ಬಿಟ್ಕೊಳೋದಿಲ್ಲ. ಕೆಲವೊಂದು ಸಾಧುಗಳು ಒಂದೊಂದು ರೀತಿಯಲ್ಲಿ ನಡ್ಕೊತಾ ಇರ್ತಾರೆ. ಅದಕ್ಕೆ ಕಾರಣ ಏನಂದರೆ ಇದೆ, ಒಳಗಡೆ ಅವರ ಮನಸ್ಸು ಭಾಳ ಸೂಕ್ಷ್ಮವಾಗಿರುತ್ತೆ. ಭಾಳ ತಾಯಿಯ ಹೃದಯ, ಒಳಗಡೆ ಮಗುವಿನ ಹೃದಯ ಥರ ಇರುತ್ತೆ ಮನಸ್ಸು ಅವ್ರದ್ದು ಒಳಗಡೆ. ಮೇಲೆ ಮಾತ್ರ ಅವರು ಆ ಥರ ತೋರಿಸ್ಕೊತಾ ಇರ್ತಾರೆ. ಯೋಗಿಗಳನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ. ಯೋಗಿಗಳು ಇಲ್ಲ ಅಂತ ಅಲ್ಲ, ಇದ್ದಾರೆ, ಆದರೆ ಹುಡುಕಬೇಕಾಗತ್ತೆ. ಆದರೆ ಅವರು ಯಾವ ರೀತಿಯಲ್ಲಿ ಆದರೂ ಇರ್ಬೋದು. ನೀವು ವೇಷಭೂಷದಿಂದ ಯೋಗಿಗಳನ್ನು ಹುಡುಕೋದು ತುಂಬ ಕಷ್ಟ. ಹಾಗೆ ಇರಬೇಕು, ಹೀಗೆ ಇರಬೇಕು ಅಂತ ನೀವೇನು ಕಲ್ಪನೆ ಇಟ್ಕೊಂಡಿರ್ತಾರಲ್ಲ, ಅವರು ಹಾಗೆ ಇರೋದಿಲ್ಲ. ಅವರು ಹೇಗೆ ಬೇಕಾದರೂ ಇರ್ತಾರೆ. ಅವ್ರಿಗೆ ಯಾವ ಇದನ್ನೂ ಇರೋದಿಲ್ಲ. ಅದ್ವೈತ ಪರಾಕಾಷ್ಠೆಗೆ ಹೋದವನಿಗೆ ಯಾವುದು ನಿಯಮಗಳು ಯಾವುದು ಅವನಿಗೆ ಅನ್ವಯ ಆಗೋದಿಲ್ಲ. ಅವನಿಷ್ಟದಂತೆ ಅವನಿರ್ತಾನೆ. ಅದಕ್ಕೋಸ್ಕರ ಭಕ್ತಿ ಕರ್ಮ ಮತ್ತು ಜ್ಞಾನ ಮಾರ್ಗಗಳು ಬೇಕು. ಯಾಕಂದರೆ ಭಕ್ತಿ ಕರ್ಮ ಜ್ಞಾನ ಇಲ್ಲದೆ ರಾಜಯೋಗ ಇಲ್ಲ.
ಆದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಭಕ್ತಿ ಕರ್ಮ ಜ್ಞಾನದ ಮೂಲಕನೇ ಯೋಗ ಮಾರ್ಗಕ್ಕೆ ಹೋಗಬೇಕಾಗತ್ತೆ. ಹಾಗಾಗಿ ಯಾವುದೂ ಕನಿಷ್ಠ ಅಲ್ಲ, ಇದರಲ್ಲಿ ಯಾವುದೂ ಕನಿಷ್ಠ ಅಲ್ಲ ಅಥವಾ ಇದೇ ಶ್ರೇಷ್ಠ ಅಂತನೂ ಅಲ್ಲ. ಎಲ್ಲದೂ ಬೇಕು, ಭಕ್ತಿನೂ ಬೇಕು, ಕರ್ಮನೂ ಬೇಕು, ಜ್ಞಾನನೂ ಬೇಕು. ಅದಕ್ಕಾಗಿ ಭಕ್ತಿ ಕರ್ಮ ಜ್ಞಾನ ಇಂದನೇ ನಾವು ರಾಜಯೋಗಕ್ಕೆ ಹೋಗಬೇಕಾಗಿದೆ, ರಾಜಮಾರ್ಗಕ್ಕೂ ಹೋಗಬೇಕಾಗಿದೆ. ಈಗ ನಾವು ಪ್ರೈಮರಿ ಲೆವೆಲಲ್ಲಿ ಭಕ್ತಿ ಮಾರ್ಗದಲ್ಲಿ ಇದ್ದೀವಿ ಅಂದ್ಕೊಳ್ಳಿ, ನಾವು ಹೋಗ್ಬೋದಾ ರಾಜಯೋಗಕ್ಕೆ ಬರ್ಬೋದಾ ಅಂದರೆ ಭಕ್ತಿ ಮಾರ್ಗದಲ್ಲಿ ಪ್ರೈಮರಿ ಇದ್ದವರು ಕೂಡ ರಾಜಯೋಗಕ್ಕೆ ಬರ್ಬೋದು, ಕರ್ಮಯೋಗದಲ್ಲಿ ಪ್ರೈಮರಿಯಲ್ಲಿ ಇದ್ದವರು ಕೂಡ ರಾಜಯೋಗಕ್ಕೆ ಬರ್ಬೋದು, ಜ್ಞಾನ ಮಾರ್ಗದಲ್ಲಿ ಪ್ರೈಮರಿಯಲ್ಲಿ ಇದ್ದವರು ಕೂಡ ರಾಜಯೋಗಕ್ಕೆ ಬರ್ಬೋದು. ಆದರೆ ಸಮಯ ತಗೊಳುತ್ತೆ, ಕಾಲ ತೆಗೆದುಕೊಳ್ಳುತ್ತೆ, ಸಾಧನೆ ಪಟ್ಟು ಹಿಡಿದು ಸಾಧನೆ ಮಾಡಬೇಕಾಗುತ್ತಂತ ಹೇಳ್ತಾ ಇಲ್ಲಿಗೆ ನಮ್ಮ ವಿಡಿಯೋ ಮುಗಿಸ್ತಾ ಇದ್ದೀವಿ. ನಮಸ್ಕಾರ ಸ್ನೇಹಿತರೆ.